ಒಮ್ಮೆ ಪಾರಿವಾಳಗಳು ಆಹಾರ ಹುಡುಕಲು ಹೊರಟವು. ಗುಂಪಾಗಿ ದಟ್ಟವಾದ ಅರಣ್ಯವನ್ನು ಹೊಕ್ಕವು. ದಾರಿಯಲ್ಲಿ ಒಂದು ಪಾರಿವಾಳ ಹೇಳಿತು, ನಾವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ. ಅದಕ್ಕೆ ಇನ್ನೊಂದು ಪಾರಿವಾಳ ಹೇಳಿತು, ತಡ ಮಾಡುವುದು ಬೇಡ, ಆಹಾರ ಸಿಗದೇ ಹೋಗಬಹುದು. ಉಳಿದ ಪಾರಿವಾಳಗಳು ದನಿಗೂಡಿಸಿದವು. ಮತ್ತೆ ಎಲ್ಲ ಪಾರಿವಾಳಗಳು ಒಟ್ಟಿಗೆ ಹಾರಿದವು. ಸ್ವಲ್ಪ ದೂರ ಹೋದ ಮೇಲೆ ಚೆಲ್ಲಿದ ಕಾಳುಗಳು ಕಂಡವು. ಪಾರಿವಾಳಗಳೆಲ್ಲ ಕೆಳಕ್ಕೆ ಇಳಿದವು. ಆಸೆಯಿಂದ ಕಾಳನ್ನು ತಿನ್ನಲು ಹೋದವು. ನೆಲದ ಮೇಲೆ ಬೀಸಿದ್ದ ಬಲೆಯೊಳಗೆ ಸಿಕ್ಕಿಕೊಂಡವು. ಆಗ ಅವಕ್ಕೆ ತಾವು ಮೋಸ ಹೋದದ್ದು ತಿಳಿಯಿತು. ಆದರೆ ಆ ವೇಳೆಗೆ ಕಾಲ ಮಿಂಚಿತ್ತು. ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಯೋಚಿಸತೊಡಗಿದವು. ಅವುಗಳ ಗುಂಪಿನಲ್ಲಿ ಒಂದು ಬುದ್ಧಿವಂತ ಪಾರಿವಾಳ ಇತ್ತು. ಅದೊಂದು ಉಪಾಯವನ್ನು ಹೇಳಿಕೊಟ್ಟಿತು. ನಾವೆಲ್ಲ ಒಟ್ಟಿಗೆ ಬಲೆ ಸಮೇತ ಹಾರಿ ಹೋಗೋಣ ಎಂದು. ಉಳಿದ ಪಾರಿವಾಳಗಳು ಅದನ್ನು ಒಪ್ಪಿಕೊಂಡು ಒಟ್ಟಿಗೆ ರೆಕ್ಕೆ ಬಡಿದವು. ಬಲೆಯನ್ನು ಎತ್ತಿಕೊಂಡು ಒಟ್ಟಿಗೆ ಹಾರಿದವು. ಬಲೆಯ ಸಹಿತ ಹಕ್ಕಿಗಳನ್ನು ಹಿಡಿಯಲು ಬೇಟೆಗಾರನು ಬಂದನು. ಅವನು ಬರುವುದರೊಳಗೆ ಹಕ್ಕಿಗಳು ಹಾರಿದ್ದವು. ಜೊತೆಯಲ್ಲೇ ಬಲೆಯನ್ನು ಹೊತ್ತುಕೊಂಡು ಹೊರಟಿದ್ದವು. ಎಷ್ಟೇ ಪ್ರಯತ್ನಪಟ್ಟರೂ ಬೇಟೆಗಾರನಿಗೆ ಬಲೆಯನ್ನು ಹಿಡಿಯಲು ಆಗಲಿಲ್ಲ. ಬೇಟೆಗಾರ ಇದನ್ನು ನೋಡಿ ಆಶ್ಚರ್ಯಪಟ್ಟ. ಪಾರಿವಾಳಗಳು ಬಲೆಯನ್ನು ಹೊತ್ತುಕೊಂಡು ದೂರ ಹಾರಿದವು. ಇನ್ನು ಬೇಟೆಗಾರನ ಕೈಗೆ ಸಿಗುವುದಿಲ್ಲ ಎನಿಸಿ, ಹಾರಿದ್ದು ಸಾಕು ಅನಿಸಿ ಪಾರಿವಾಳಗಳು ರೆಕ್ಕೆ ಬಡಿಯನ್ನು ತಗ್ಗಿಸಿದವು. ನಿಧಾನವಾಗಿ ನೆಲ ಮುಟ್ಟಿದವು. ಆದರೆ ಅವು ಸರಾಗವಾಗಿ ಓಡಾಡಲು ಆಗಲಿಲ್ಲ. ಏಕೆಂದರೆ ಅವು ಬಲೆಯೊಳಗೆ ಸಿಕ್ಕಿ ಬಿದ್ದಿದ್ದವು. ಏನು ಮಾಡುವುದು ಎಂದು ಮತ್ತೆ ಯೋಚಿಸತೊಡಗಿದವು. ಅಷ್ಟು ಹೊತ್ತಿಗೆ ಅಲ್ಲಿಗೆ ಇಲಿಯೊಂದು ಬಂದಿತು. ಇಲಿಗೂ ಪಾರಿವಾಳಗಳಿಗೂ ಮೊದಲಿನಿಂದ ಸ್ನೇಹ ಇತ್ತು. ಪಾರಿವಾಳಗಳ ಸ್ಥಿತಿ ಕಂಡು ಇಲಿ ಮರುಗಿತು. ಒಂದೊಂದು ಪಾರಿವಾಳದ ಹತ್ತಿರವೂ ಬಂದು ದಾರವನ್ನು ಕಚ್ಚಿ ಇಡೀ ಬಲೆಯನ್ನೇ ಕಚ್ಚಿ ಹಾಕಿಬಿಟ್ಟಿತು. ಎಲ್ಲ ಪಾರಿವಾಳಗಳು ಬಂಧನದಿಂದ ಬಿಡುಗಡೆಯಾದವು ಮತ್ತು ಇಲಿಗೆ ಕೃತಜ್ಞತೆ ಹೇಳಿದವು. ನಲಿಯುತ್ತಾ ಆಗಸಕ್ಕೆ ಹಾರಿದವು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದು ಇದರಿಂದ ತಿಳಿಯುತ್ತದೆ.